ಸಚಿವರ ಮೇಲೆ ಸಿಎಂ ಸಿದ್ದರಾಮಯ್ಯ ಕೆಂಡಾಮಂಡಲರಾಗಿದ್ದಾರೆ. ಸಂಪುಟ ಸದಸ್ಯರಿಗೆ ಪತ್ರ ಬರೆದು ಸಿದ್ದರಾಮಯ್ಯ ಸಿಟ್ಟು ಹೊರಹಾಕಿದ್ದಾರೆ. ಸಚಿವರ ಮೇಲೆ ಸಿಎಂ ಸಿದ್ದರಾಮಯ್ಯ ಕೆಂಡಾಮಂಡಲ. ಈಗ ಸಂಪುಟ ಸದಸ್ಯರಿಗೆ ಪತ್ರ ಬರೆದು ಸಿದ್ದರಾಮಯ್ಯ ಸಿಟ್ಟು ಹೊರಹಾಕಿದ್ದಾರೆ. ಅಧಿವೇಶನಕ್ಕೆ ಗೈರಾಗುವ ಸಚಿವರ ಮೇಲೆ ಸಿದ್ದು ಗರಂ ಆಗಿದ್ದಾರೆ. ಖಡಕ್ ಸೂಚನೆಯನ್ನ ನೀಡಿ ಸಚಿವರಿಗೆ ಸಿದ್ದರಾಮಯ್ಯ ಪತ್ರ ಬರೆದಿರುವಂತದ್ದು. ಸದನದ ವೇಳೆ ಯಾವುದೇ ಕಾರ್ಯಕ್ರಮ ಆಯೋಜಿಸಬೇಡಿ, ಅಧಿವೇಶನಕ್ಕೆ ಹಾಜರಾಗುವಂತ ಸಚಿವರಿಗೆ ಈಗ ಸಿಎಂ ಸೂಚನೆ ನೀಡಿರುವಂತದ್ದು. ಜಿ ಬಿಲ್ ಸಂಬಂಧ ವಿಶೇಷ ಅಧಿವೇಶನ ನಡೀತಿದೆ. ಕೇಂದ್ರ ಸರ್ಕಾರದ ಯೋಜನೆ ಟೀಕಿಸಿ ಸದನ ನಡೀತಿದೆ. ಅಧಿವೇಶನಕ್ಕೆ ಗೈರಾದ್ರೆ ಹೇಗೆ ಎಂದು ಸಿಎಂ ಅಸಮಾಧಾನ ಹೊರಹಾಕಿದ್ದಾರೆ. ಜವಾಬ್ದಾರಿಯುತ ಸ್ಥಾನದಲ್ಲಿದ್ದು ಸದನದಲ್ಲಿ ಇರದಿದ್ರೆ ಹೇಗೆ? ಸಾರ್ವಜನಿಕ ವಲಯದಲ್ಲೂ ತಪ್ಪು ಸಂದೇಶ ರವಾನೆಯಾಗುತ್ತೆ ಹೀಗೆ ಮಾಡೋದ್ರಿಂದ. ಸರ್ಕಾರ ಮನ್ರೇಗಾ ಬಿಲ್ ಸಮರ್ಥನೆ ಮಾಡಿಕೊಳ್ಳಬೇಕಿದೆ. ಬಿಲ್ ಬಗ್ಗೆ ವಿಪಕ್ಷದವರಿಗೆ ಅಂಕಿ ಅಂಶಗಳನ್ನು ಕೊಡಬೇಕು. ವಿಶೇಷ ಅಧಿವೇಶನ ಕರೆದು ನಾವೇ ಇಲ್ಲದಿದ್ರೆ ಹೇಗೆ? ಮನ್ರೇಗಾ ಬಿಲ್ ಸಮರ್ಥಿಸಿ ಸದನಕ್ಕೆ ಜನರಿಗೆ ಮಾಹಿತಿಯನ್ನ ನೀಡಿ. ಸಭೆ ಸಮಾರಂಭ ಆಯೋಜಿಸದೆ ಎಲ್ಲರೂ ಸದನಕ್ಕೆ ಬನ್ನಿ ಅಂತ ಸಿಎಂ ಹೇಳಿರುವಂತದ್ದು. ಈಗ ಸದನ ಕರೆದಿದ್ದು ನಾವೇ, ವಿಶೇಷ ಸದನ ನಡೀತಿದೆ, ಸಚಿವರೇ ಇಲ್ದಿದ್ರೆ ಹೇಗೆ? ಈಗ ಸಿದ್ದರಾಮಯ್ಯ ಕೆಂಡಾಮಂಡಲರಾಗಿದ್ದಾರೆ. ಸಂಪುಟ ಸದಸ್ಯರಿಗೆ ಪತ್ರ ಬರೆದು ಸಿದ್ದರಾಮಯ್ಯ ಸಿಟ್ಟು ಹೊರಹಾಕಿದ್ದಾರೆ. ಅಧಿವೇಶನಕ್ಕೆ ಗೈರಾಗುವಂತಹ ಸಚಿವರೇನಿದ್ದಾರಲ್ಲ, ಇವರ ಮೇಲೆ ಈಗ ಸಿಎಂ ಸಿಟ್ಟು ಹೊರಹಾಕ್ತಿರುವಂತದ್ದು. ಖಡಕ್ ಸೂಚನೆಯನ್ನ ನೀಡಿದ್ದಾರೆ. ಈಗಲೇ ಸದನಕ್ಕೆ ಗೈರಾದಂಥ ಯಾರು ಸಚಿವರಿದ್ದಾರೆ ಅವರು ಹಾಜರಾಗಲೇಬೇಕು. ಸದನದ ವೇಳೆ ಯಾವುದೇ ಕಾರ್ಯಕ್ರಮ ಆಯೋಜನೆ ಮಾಡಕ್ ಹೋಗಬೇಡಿ, ನಾವೇ ಸದನವನ್ನ ಕರೆದು ನಾವೇ ಬರೆದಿದ್ರೆ ಹೇಗೆ ಅಂತ ಈಗ ಸಚಿವರ ಮೇಲೆ ಸಿಎಂ ಸಿದ್ದರಾಮಯ್ಯನವರು ಗರಂ ಆಗಿರುವಂತದ್ದು. ಅಧಿವೇಶನಕ್ಕೆ ಹಾಜರಾಗಲೇಬೇಕು ಅಂತ ಸಿಎಂ ಸೂಚನೆ ಕೊಟ್ಟಿದ್ದಾರೆ ಸಚಿವರಿಗೆ. ಜಿ ಬಿಲ್ ಸಂಬಂಧ ಪಟ್ಟಂತೆ ವಿಶೇಷ ಅಧಿವೇಶನ ಈಗ ನಡೀತಿದೆ. ಕೇಂದ್ರ ಸರ್ಕಾರದ ಯೋಜನೆ ಟೀಕಿಸಿ ಸದನ ನಡೀತಿದೆ. ಅಧಿವೇಶನಕ್ಕೆ ಗೈರಾದ್ರೆ ಹೇಗೆ? ವಿಪಕ್ಷದವರಿಗೆ ನಾವು ಅಂಕಿ ಅಂಶಗಳನ್ನ ಕೊಡಬೇಕು. ಮನ್ರೇಗಾ ಬಿಲ್ ಸಮರ್ಥನೆ ಮಾಡಿಕೊಳ್ಳಬೇಕು. ಹಾಗಾಗಿ ಸಚಿವರೇ ಇರದಿದ್ರೆ ಹೇಗೆ? ಯಾಕೆ ಆಯೋಜನೆ ಮಾಡ್ತೀರಾ ಕಾರ್ಯಕ್ರಮಗಳನ್ನ? ಈ ಸಂದರ್ಭದಲ್ಲಿ ಯಾಕೆ ಹೋಗ್ತೀರಾ ಬೇರೆ ಕಡೆ? ಸದನ ಆಯೋಜನೆ ಮಾಡಿದ್ದು ನಾವೇ ಇಲ್ಲದೆ ಇದ್ರೆ ಹೇಗೆ ಅಂತ ಈಗ ಸಚಿವರಿಗೆ ಸಿಎಂ ಸಿಟ್ಟು ಹೊರಹಾಕಿರುವಂತದ್ದು, ಸೂಚನೆಯನ್ನ ನೀಡಿರುವಂತದ್ದು. ಹಾಜರಾಗಲೇಬೇಕು ಸದನ ಅಧಿವೇಶನಕ್ಕೆ ಅಂತ ಹೇಳಿರುವಂತದ್ದು. ಸಾರ್ವಜನಿಕ ವಲಯದಲ್ಲೂ ಕೂಡ ಹಿಂಗ್ ಮಾಡೋದ್ರಿಂದ ತಪ್ಪು ಸಂದೇಶ ರವಾನೆ ಮಾಡದಂತಾಗುತ್ತೆ. ಮನ್ರೇಗಾ ಬಿಲ್ ಸಮರ್ಥನೆ ಮಾಡಿಕೊಳ್ಳಬೇಕಿದೆ. ಬಿಲ್ ಬಗ್ಗೆ ವಿಪಕ್ಷದವರಿಗೆ ಅಂಕಿಅಂಶಗಳನ್ನು ಕೊಡಬೇಕಿದೆ. ವಿಶೇಷ ಅಧಿವೇಶನವನ್ನ ಕರೆದೆ ನಾವೇ ಇಲ್ದಿದ್ರೆ ಹೆಂಗೆ? ಮನ್ರೇಗಾ ಬಿಲ್ ಸಮರ್ಥಿಸಿ ಸದನಕ್ಕೆ ಜನರಿಗೆ ಮಾಹಿತಿಯನ್ನ ನೀಡಿ ಅಂತ ಹೇಳ್ತಿದ್ದಾರೆ. ಸಭೆ ಸಮಾರಂಭ ಆಯೋಜಿಸದೆ ಎಲ್ಲರೂ ಸದನಕ್ಕೆ ಬನ್ನಿ. ಸಚಿವರ ಮೇಲೆ ಸಿಎಂ ಸಿದ್ದರಾಮಯ್ಯ ಕೆಂಡಾಮಂಡಲ. ಈಗ ಗೈರಾಗುವಂತಹ ಸಚಿವರ ಬಗ್ಗೆ ಇದೀಗ ಸಿಎಂ ಗರಂ ಆಗಿದ್ದು, ಬೇರೆ ಯಾವ ಕಾರ್ಯಕ್ರಮಗಳಿಗೂ ಹೋಗದಂತೆ ಸದನಕ್ಕೆ ಹಾಜರಾಗುವಂತೆ ಪತ್ರ ಬರೆದಿದ್ದಾರೆ ಸಿಎಂ. ಹಾಜರಾತಿ ಕಡ್ಡಾಯ ಅಂತ ಹೇಳಿದ್ದಾರೆ. ಅಸಮಾಧಾನ ಹೊರಹಾಕಿದ್ದಾರೆ. ಸದನವನ್ನ ಕರೆದಿದ್ದು ನಾವೇ, ಮನ್ರೇಗಾ ಬಿಲ್ ವಿಚಾರವಾಗಿ ಸದನ ನಡೀತಿದೆ, ವಿಶೇಷ ಅಧಿವೇಶನವನ್ನ ಕರೆದಿದ್ದೇವೆ, ವಿಪಕ್ಷದವರಿಗೆ ಅಂಕಿ ಅಂಶಗಳನ್ನ ಕೊಡಬೇಕು, ಸದನ ಕರೆದಿದ್ದು ನಾವೇ. ಆದ್ರೆ ಈಗ ನಾವೇ ಇಲ್ಲ ಅಂದ್ರೆ ಹೇಗೆ? ಜನರ ದೃಷ್ಟಿಯಲ್ಲಿಯೂ ಕೂಡ ಎಂಥ ತಪ್ಪು ಸಂದೇಶ ರವಾನೆ ಮಾಡ್ದಂಗಾಗತ್ತೆ ಹಿಂಗ್ ಮಾಡೋದ್ರಿಂದ. ಜವಾಬ್ದಾರಿಯುತ ಸ್ಥಾನದಲ್ಲಿ ಇದ್ದುಕೊಂಡು ಸಚಿವರು ಹಿಂಗ್ ಮಾಡೋದು ಸರಿನಾ? ಸದನಕ್ಕೆ ಬರದೇ ಇದ್ರೆ ಹೆಂಗೆ? ಸಾರ್ವಜನಿಕ ವಲಯದಲ್ಲಿಯೂ ಕೂಡ ಇದರಿಂದ ತಪ್ಪು ಸಂದೇಶ ರವಾನೆ ಆಗುತ್ತೆ. ಯಾವುದೇ ಸಮಯ ಸಮಾರಂಭಗಳನ್ನ ಆಯೋಜನೆ ಮಾಡದೆ ಎಲ್ಲರೂ ಸದನಕ್ಕೆ ಬರಲೇಬೇಕು ಅಂತ ಸಿಎಂ ಪತ್ರವನ್ನ ಬರೆದಿರುವಂತದ್ದು. ಬಿಲ್ ಬಗ್ಗೆ ವಿಪಕ್ಷದವರಿಗೆ ಅಂಕಿ ಅಂಶ ಕೊಡಬೇಕು. ಜವಾಬ್ದಾರಿಯುತ ಸ್ಥಾನದಲ್ಲಿದ್ದೇವೆ. ಕೇಂದ್ರ ಸರ್ಕಾರದ ಯೋಜನೆಯನ್ನು ಟೀಕಿಸಿ ನಾವೇ ಸದನ ಕರೆದಿದ್ದೇವೆ. ಜಿ ಬಿಲ್ ಸಂಬಂಧಪಟ್ಟಂತೆ ವಿಶೇಷ ಅಧಿವೇಶನ ನಡೀತಿದೆ. ಅಧಿವೇಶನಕ್ಕೆ ಯಾಕೆ ಸಚಿವರೇ ಹಾಜರಾಗ್ತಿಲ್ಲ ಅಂತ ಈಗ ಸಿಎಂ ಗರಂ ಆಗಿ ಪತ್ರವನ್ನ ಬರೆದಿದ್ದಾರೆ. ಮತ್ತು ಹಾಜರಾತಿ ಕಡ್ಡಾಯ ಅಂತ ಇದೀಗ ಹೇಳಿರುವಂತದ್ದು ಸಿಎಂ. ಅಧಿವೇಶನಕ್ಕೆ ಯಾವುದೇ ಸಂದರ್ಭದಲ್ಲಿಯೂ ಕೂಡ ಯಾವುದೇ ಸಭೆ ಸಮಾರಂಭಗಳಿದ್ರೂ ಕೂಡ ಅದನ್ನೆಲ್ಲ ಮೊಟಕುಗೊಳಿಸಿ ಸದನಕ್ಕೆ ಹಾಜರಿರಬೇಕು ಅಂತ ಸ್ಪಷ್ಟವಾಗಿ ಸೂಚನೆಯನ್ನ ನೀಡಿದ್ದಾರೆ.
ವಿಧಾನಮಂಡಲ ಅಧಿವೇಶನ ಸಂದರ್ಭದಲ್ಲಿ ಸಚಿವರು ಗೈರು ಹಾಜರಾಗ್ತಿರೋದ್ರ ಬಗ್ಗೆ ವಿಪಕ್ಷದವರು ಆಕ್ಷೇಪ ನುಡಿಗಳನ್ನ ಆಡ್ತಾರೆ. ನೀವೇ ಕರೆದು ನೀವೇ ಇಲ್ಲ ಅಂದ್ರೆ ಹೆಂಗೆ ಅಂತ ಆ ವಿಚಾರವನ್ನೆಲ್ಲ ಪರಿಗಣಿಸಿ ಈಗ ಸಿಎಂ ಪತ್ರವನ್ನ ಬರೆದಿರುವಂಥದ್ದು.